ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಣ್ಣು ಮತ್ತು ಅದರ ವಿಧಗಳು ಎನ್ನುವಂಥ ವಿಷಯದ ಕುರಿತು ಸುಮಾರು ಬಹುಮುಖ್ಯವಾದ 10 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ಗಮನಿಸ್ತಾ ಇದ್ದೀರಾ? ನೋಡೋಣ. ರೈಟ್, ಕಪ್ಪು ಮಣ್ಣು ಅಥವಾ ರೆಗ್ಯುಲರ್ ಸಾಯಿಲ್ ಅಥವಾ ಬ್ಲ್ಯಾಕ್ ಸಾಯಿಲ್ ಅಂತ ಕರೀತಾರೆ. ಓಕೆ, ಯಾವ ಬೆಳೆಗೆ ಅತ್ಯಂತ ಸೂಕ್ತ ಅಂತ ಕೇಳಿದ್ದಾರೆ ಪ್ರಶ್ನೆ. ಎಸ್, ಸರಿಯಾದಂಥ ಉತ್ತರ ಇದಕ್ಕೆ ಅತ್ಯಂತ ಸೂಕ್ತ. ಭತ್ತಕ್ಕೂ ಕೂಡ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅತ್ಯಂತ ಸೂಕ್ತವಾದುದು ಅಂತ ಹೇಳಿದ್ರೆ ಇದು ಹತ್ತಿ ಬೆಳೆಗೆ. ಆಯ್ಕೆ ಬಿ ಸರಿಯಾದಂಥದ್ದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಏನಿದೆ? ಎರಡನೇ ಪ್ರಶ್ನೆ. ಕೆಂಪು ಮಣ್ಣಿನ ಕೆಂಪು ಬಣ್ಣಕ್ಕೆ ಮುಖ್ಯ ಕಾರಣ ಯಾವುದು? ಸುಣ್ಣ ಹಾಕಿರ್ತಾರ? ಇಲ್ಲ. ಕಬ್ಬಿಣದ ಆಕ್ಸೈಡು, ಹ್ಯೂಮಸ್ ಬರಂಗಿಲ್ಲ. ಹ್ಯೂಮಸ್ ಅಂದ್ರೆ ಏನು ಗೊತ್ತಾ? ಮಣ್ಣಿನ ಮೇಲ್ಪದರದಲ್ಲಿ ಕಸ, ಕಡ್ಡಿ ಅಥವಾ ಸತ್ತ ಜೀವಿಗಳ ದೇಹದ ಕೊಳೆತ ಚರ್ಮ, ಹುಳು ಇವೆಲ್ಲವಷ್ಟು ಮಿಕ್ಸ್ ಆಗಿ ಗೊಬ್ಬರ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಹ್ಯೂಮಸ್ ಅಂತ ಕರಿತೀವಿ. ಅಂದ್ರೆ ಹ್ಯೂಮಸ್ಸು ಬೆಳೆಗಳನ್ನ ಬೆಳೆಯಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಶಕ್ತಿ ಮಣ್ಣಿಗೆ. ರೈಟ್, ಇದನ್ನಲ್ಲ, ಮ್ಯಾಂಗನೀಸ್ ಅದಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಬ್ಬಿಣದ ಆಕ್ಸೈಡ್ ಏನಿದೆಯಲ್ಲ ಇದು ಕೆಂಪು ಮಣ್ಣಿನ ಇದು ಕೆಂಪು ಮಣ್ಣಿನ ಕೆಂಪು ಬಣ್ಣಕ್ಕೆ ಮುಖ್ಯ ಕಾರಣ. ಮುಂದಿನ ಪ್ರಶ್ನೆ ಗಮನಿಸೋಣ. ಎಸ್, ಆಲ್ವಿಯೋಲೈ ಸಾಯಿಲ್ ಅಂತ ಕರಿತೀವಿ ಇದನ್ನ. ಓಕೆ, ಆಲ್ವಿಯೋಲೈ ಸಾಯಿಲ್ ಅಥವಾ ಜಲೋಡ್ ಮುಖ್ಯವಾಗಿ ಹೇಗೆ ರೂಪುಗೊಳ್ಳುತ್ತದೆ? ಗಾಳಿಯಿಂದನ? ಅಲ್ಲ. ಜ್ವಾಲಾಮುಖಿಯಿಂದನ? ಅಲ್ಲ. ನದಿಗಳು ತಂದು ನಿಕ್ಷೇಪಿಸಿದ ಮಣ್ಣು ಅಂತೇಳಿ ಕರಿತೀವಿ. ಅಂದ್ರೆ ನದಿಗಳಲ್ಲಿ ನೀರು ಹರಿದು ಏನಾಗಿರುತ್ತೆ ಅಂತಂದ್ರೆ ಆ ಅಲೆಗಳ ರಭಸಕ್ಕೆ ದಂಡಿಗೇನು ಬಂದು ಕೊಚ್ಚಿ ಬಿದ್ದಿರುತ್ತಲ್ಲ ಆ ಮಣ್ಣು, ಅದನ್ನ ನಾವು ಆಲ್ವಿಯೋಲೈ ಸಾಯಿಲ್ ಅಥವಾ ಜೊಲಾಯ್ಡ್ ಸಾಯಿಲ್ ಅಂತೇಳಿ ಕರಿತೀವಿ. ಜೊಲಾಯ್ಡ್ ಮಣ್ಣು ಅಥವಾ ಜಲೋಡ್ ಮಣ್ಣು ಅಂತೇಳಿ ಕರಿತೀವಿ. ಓಕೆ, ನದಿಗಳು ತಂದು ನಿಕ್ಷೇಪಿಸಿದ ಮಣ್ಣನ್ನು ನಾವು ಆಲ್ವಿಯೋಲೈ ಸಾಯಿಲ್ ಅಂತೇಳಿ ಕರಿತೀವಿ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ, 4ನೇ ಪ್ರಶ್ನೆ. ಎಸ್, ಲ್ಯಾಟ್ರೈಟ್ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವುದು? ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಇರುತ್ತೆ? ಇಲ್ಲ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರ ಲ್ಯಾಟ್ರೈಟ್ ಸಾಯಿಲ್ ಇರುತ್ತೆ. ಓಕೆ, ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ. ನೋಡ್ರಿ, ಮರಳು ಮಣ್ಣಿನ ಪ್ರಮುಖ ಲಕ್ಷಣ ಯಾವುದು? ನೀರನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುತ್ತಾ? ಇಲ್ವೇ ಇಲ್ಲ. ನೀರು ಬೇಗನೆ ಬಸಿದು ಹೋಗುತ್ತೆ. ಎಸ್, ನೀರೇನಾಗುತ್ತೆ? ಬೇಗನೆ ಬಸಿದು ಹೋಗುತ್ತಲ್ಲ, ಅಂತ ಮಣ್ಣನ್ನು ನಾವು ಮರಳು ಮಣ್ಣು ಅಥವಾ ಮರಳು ಮಣ್ಣಿನ ಪ್ರಮುಖ ಲಕ್ಷಣ ಅಂತೇಳಿ ಕರಿತೀವಿ. ಹೆಚ್ಚು ಹ್ಯೂಮಸ್ ಹೊಂದಿರುತ್ತಾ? ಇಲ್ಲ. ಹೆಚ್ಚು ಹ್ಯೂಮಸ್ ಅನ್ನು ಹೊಂದಿರತಕ್ಕಂಥ ಮಣ್ಣು ಕಪ್ಪು ಮಣ್ಣು ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಏನಿದೆ? ಎಸ್, 6ನೇ ಪ್ರಶ್ನೆ ಇದಾಗಿರುತ್ತೆ. ಎಸ್, 6ನೇ ಪ್ರಶ್ನೆ ಏನಿದೆ? ಕರ್ನಾಟಕದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಅಥವಾ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದಂತ ಹೇಳಿದ್ರೆ ಅದು ಕಪ್ಪು ಮಣ್ಣು ಅಂತೇಳಿ. ಯಾವ ಮಣ್ಣದು? ಕಪ್ಪು ಮಣ್ಣು ಅಂತೇಳಿ. ಎಸ್, ಯಾವ ಮಣ್ಣು? ಕಪ್ಪು ಮಣ್ಣು. ಆಯ್ಕೆ ಎ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸೋಣ. ಎಸ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮುಖ್ಯ ಅಂಶ ಯಾವುದು? ಹ್ಯೂಮಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಯಾವ ಮಣ್ಣಿನಲ್ಲಿ ಹ್ಯೂಮಸ್ ಜಾಸ್ತಿ ಇರುತ್ತೆ. ಹ್ಯೂಮಸ್ ಅಂದ್ರೆ ಬೆಳೆಗಳು ಬೆಳೆಯಲು ಪೂರಕವಾದಂಥ ಒಂದು
ಅಂಶ ಅಥವಾ ವಸ್ತು ಅಥವಾ ಒಂದು ಗೊಬ್ಬರಕ್ಕೆ ಅಂತ ಕರಿತೀವಿ ನಾವು ಹ್ಯೂಮಸ್ ಅಂತೇಳಿ ಕರಿತೀವಿ. ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಹ್ಯೂಮಸ್ ಇರುತ್ತೆ ಅಂಥ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಬೆಳೆಗಳು ಬೆಳೆಯಲಿಕ್ಕೆ ಸೂಕ್ತವಾದಂಥ ಒಂದು ಮಣ್ಣು. ಓಕೆ, ಮುಂದಿನ ಪ್ರಶ್ನೆ ಗಮನಿಸೋಣ. ಏನಿದೆ ಮುಂದಿನ ಪ್ರಶ್ನೆ? ಕೆಳಗಿನವುಗಳಲ್ಲಿ ಮಣ್ಣಿನ ವಿಧವಲ್ಲದ್ದು ಅಂದ್ರೆ ಯಾವುದು ಮಣ್ಣಲ್ಲ? ಕೆಂಪು ಮಣ್ಣು, ಕಪ್ಪು ಮಣ್ಣು. ಗ್ರಾನೈಟ್ ಇದಲ್ರಿ, ಇದೊಂದು ಅದಿರಿದು. ಗ್ರಾನೈಟ್ ಏನಿದೆಯಲ್ಲ ಅದೊಂದು ಅದಿರದು, ಮಣ್ಣಲ್ಲ. ಜುಲೋಡ್ ಮಣ್ಣು ಅಥವಾ ಆಲ್ವೆಲೈ ಸಾಯಿಲ್, ಇದು ಕೂಡ ಮಣ್ಣೆ. ಆಯ್ಕೆ ಸಿ, ಮಣ್ಣಲ್ಲ. ನೆಕ್ಸ್ಟ್ 9ನೇ ಪ್ರಶ್ನೆ. ಕಾಫಿ ಮತ್ತು ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಮಣ್ಣಿನ ವಿಧ ಯಾವುದು? ಕಾಫಿ ಮತ್ತು ಚಹಾ ಬೆಳೆಗೆ ಯಾವ ಮಣ್ಣು ಸೂಕ್ತ? ಕಪ್ಪು ಮಣ್ಣು ಅಲ್ವೇ ಅಲ್ಲ, ಇದು ಹತ್ತಿಗೆ. ಓಕೆ, ಮರಳು ಮಣ್ಣು ಅಲ್ಲ, ಯಾಕಂದ್ರೆ ಇದರಲ್ಲಿ ಹ್ಯೂಮಸ್ ಇರಲ್ಲ, ಇದು ನೀರು ಜಾಸ್ತಿ ಹಿಡಿದಿಟ್ಕೊಳ್ಳಲ್ಲ. ಆಲ್ವೆಲೈ ಸಾಯಿಲ್ ಬರುತ್ತೆ. ಆಲ್ವೆಲೈ ಸಾಯಿಲ್ ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ನದಿಗಳು ಒತ್ತಿ ತರುವಂಥ ಮಣ್ಣು ಇದು ಆಲ್ವೆಲೈ ಸಾಯಿಲ್, ಅದು ಕೂಡ ಅಲ್ಲ. ಸರಿಯಾದಂಥ ಉತ್ತರ ಲ್ಯಾಟ್ರೈಟ್ ಸಾಯಿಲ್ ಏನಿದೆಯಲ್ಲ, ಈ ಲ್ಯಾಟ್ರೈಟ್ ಸಾಯಿಲ್ನಲ್ಲಿ ಕಾಫಿ ಮತ್ತು ಚಹಾ ಬೆಳೆಗೆ ಪ್ರಮುಖವಾದಂಥ ಸೂಕ್ತವಾದಂಥ ಮಣ್ಣು. ಓಕೆ ಆತ್ಮೀಯರೇ, ಇವತ್ತಿನ ಅವಧಿಯಲ್ಲಿ ಕೊನೆಯ ಪ್ರಶ್ನೆ ನೋಡ್ಬಿಡೋಣ ಏನಿದೆ ಅಂತೇಳಿ. ಮಣ್ಣಿನಲ್ಲಿ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದು ಯಾವುದು? ಅದುವೇ ಹ್ಯೂಮಸ್ ಅಥವಾ ಸಾವಯವ ಪದಾರ್ಥ. ಓಕೆ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ 10 ಪ್ರಶ್ನೆಗಳಲ್ಲಿ ಒಂದಾದರೂ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ನಾನು ಮಾಡೋ ಈ ತರಗತಿ ಉಪಯುಕ್ತ ಅಂತೇಳಿ ಭಾವಿಸ್ತೆ. ಎಲ್ರಿಗೂ ನಮಸ್ಕಾರ.